ಒಂದು ಕ್ವೆಶ್ಚನ್ ತುಂಬ ಜನ ಕೇಳಿದ್ದಾರೆ, ನಿಮ್ಮ ತಾತನ ಮೋಸ್ಟ್ ಫೇವ್ರೆಟ್ ಫುಡ್ ಯಾವುದು? ನಾನು ಎಲ್ಲರಿಗೂ ಹೇಳಿರೋದು ಅಂದೆ, ತುಂಬ ಇಷ್ಟ ಅನ್ನೋದು ಒಂದು ಐಟಮ್ನ ಹೇಳೋಕ್ಕಾಗಲ್ಲ ಅವರಿಗೆ. ಯಾವುದನ್ನು ಇದೇ ಇಷ್ಟ ಅಂತ ತಿಂತಾ ಇರಲಿಲ್ಲ, ಏನು ತಿಂದ್ರೂ ಇಷ್ಟಪಟ್ಟು ತಿಂತಾಯಿದ್ರು. ಅಂದರೆ ಇದೇ ಇಷ್ಟ ಅಂತ ಯಾವುದನ್ನು ತಿಂತಾ ಇರಲಿಲ್ಲ, ಏನೇ ತಿಂದರೂ ಇಷ್ಟಪಟ್ಟು ತಿಂತಾ ಇದ್ರು. ಸೊ ಅದು ಅಗೇನ್ ನೋಡಿ, ನಾವು ಮಾತಾಡ್ತಾ ಅವರಿಂದ ಏನಾರು ಒಂದು ಕಲ್ತಿದ್ದು ಅವಾಗ ಬರ್ತಾನೆ ಇರ್ತದೆ. ಸೊ ಇದು ಅವರಿಂದ ಇನ್ನೊಂದು ಓಕೆ ಕಲ್ತಿದ್ದು ನಾವು. ಸೊ ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಣ. ಅವಾಗಿಂದ ಅಲ್ಲಿ ತಿನ್ನಬೇಕು, ಇಲ್ಲಿ ತಿನ್ನಬೇಕು, ಇದು ತಿನ್ನಬೇಕು, ಎಂಥ ಕಡೆ ಆಗಿರಲಿ, ಅದೊಂದು ದೊಡ್ಡ ಹೋಟ್ಲ್ ಆಗಿರ್ಬೋದು, ಚಿಕ್ಕ ಗಾಡಿ ಆಗಿರ್ಬೋದು, ನಮ್ಮ ಮನೇಲಿ ಎಲ್ಲರೂ ಎಲ್ಲ ಕಡೆನೂ ನಾವು ತಿಂದಿದ್ದೀವಿ, ಎಂಜಾಯ್ ಮಾಡಿದ್ವಿ. ತಾತನ ಜೊತೆ ಈಗ ಹೇಳಿದ್ರಿ ಫುಡ್ ಸ್ಟ್ರೀಟಿಗೆ ಹೋಗಿದ್ವಿ, ಅದೇ ರೀತಿ ಇನ್ನೆಲ್ಲಾದ್ರೂ ಪಾನಿಪುರಿ ತಿಂದಿದ್ದು ಅಥವಾ ಇನ್ನೆಲ್ಲೆಲ್ಲೋ ಹೋಗಿ ತಿಂದಿದ್ದೇನಾದ್ರೂ ನೆನಪಲ್ಲಿದೆಯಾ? ಈಗ ಟ್ರಾವೆಲ್ ಮಾಡ್ಬೇಕಂದ್ರೆ ಎಲ್ಲಾದ್ರೂ ಅಲ್ಲೇ ನಿಲ್ಸ್ಬಿಡೋದು ತಿಂದಿರೋದು. ನಮ್ಮ ತಾತಂಗೆ ಅದೊಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಗಂಟೆಗೋ ಇಲ್ಲ 1.5 ಗಂಟೆಗೆ ಒಂದ್ಸಲ 2 ಗಂಟೆಗೆ ಒಂದ್ಸಲ ಎಲ್ಲರೂ ಲೈಟಾಗಿ ಏನಾರು ಕಾಫಿ ಟೀ. ಅವ್ರಿಗೇನಂದ್ರೆ ಯಾರು ಗಾಡಿ ಓಡಿಸ್ತಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, 1-2 ನಿಮಿಷ ಅವರು ಒಂದಷ್ಟು ನಡೀಲಿ ಅವ್ರಿಗೆ. ಯಾಕಂದ್ರೆ ಅವರು ಅಣ್ಣವ್ರಿದಾರಪ್ಪ ಹೆಂಗೆ ಕೇಳೋದು ಅಂತ ಅವ್ರಿಗೆ ಭಯದಲ್ಲಿ, ಅದಕ್ಕೆ ಅವರೇ ನಿಲ್ಸ್ರಿ, ನಮಗೂ ಟೀ ಕುಡಿಬೇಕನ್ಸಿ, ಟೀ ಕುಡಿಯೋಣ, ಕಾಫಿ ಕುಡಿಯೋಣ. ಅವರಿಗೆ ಆ ಡ್ರೈವರ್ಗಳ ಬಗ್ಗೆನೂ ಎಷ್ಟು ಕಾಳಜಿ ಇತ್ತಲ್ವಾ.